ಹಲೋ ಅಸ್ಸಲಾಮು ಅಲೈಕುಮ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಒಳ್ಳೆ ಐಲೈನರ್ ಕಲೆಕ್ಷನ್ಸ್ನೊಂದಿಗೆ ಬಂದಿದ್ದೇನೆ. 3 ಐಲೈನರ್ ಉಂಟು ನನ್ನ ಹತ್ರ. ಇದು 3 ಕೂಡ ಟ್ರೈ ಮಾಡ್ತೇನೆ, ನಿಮ್ಮ ಮುಂದೆ ಟ್ರೈ ಮಾಡ್ತೇನೆ. ಯಾವುದು ಬೆಸ್ಟ್ ಯಾವುದು ವರ್ಸ್ಟ್ ಅಂತ ಹೇಳಲಿಕ್ಕೆ ಹೋಗ್ತೇನೆ. ಸೊ ಇದನ್ನು ಟ್ರೈ ಮಾಡ್ತೇನೆ, ನಿಮ್ಮ ಮುಂದೆ ಟ್ರೈ ಮಾಡ್ತೇನೆ. ಯಾವ ಥರ ಇದರದ್ದು ಎಂತ ಸ್ಟೇಯಿಂಗ್ ಪವರ್ ಅಥವಾ ಇದರದ್ದು ಕಲರ್ ಆಗಲಿ, ಮ್ಯಾಟಾ ಅಥವಾ ಶೈನಿಂಗ್ ಏನು ಅಂತ ಎಲ್ಲ ನಿಮಗೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಸೊ ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಎಷ್ಟರವರೆಗೆ ಸಪೋರ್ಟ್ ಮಾಡಿದ್ದೀರಾ, ಇನ್ನೂ ಕೂಡ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ನನ್ನ ವಿಡಿಯೋದಲ್ಲಿ ಏನಾದರೂ ನಿಮ್ಗೆ ಏನಾದರೂ ಡಿಸ್ಕಂಫರ್ಟ್ ಅಥವಾ ಏನಾದರೂ ಇಷ್ಟ ಆಗಲಿಲ್ಲ, ಅದು ಏನಾದರೂ ನಿಮಗೆ ಒಪಿನಿಯನ್ ಇದ್ರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ. ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿದ್ರೆ ಅದೇ ಒಂದು ಮೋಟಿವೇಶನ್ ಆಗಿರುತ್ತೆ. ಕೆಲವರು ನನ್ನ ಫ್ರೆಂಡ್ಸ್ ಆ್ಯಂಡ್ ನೇಬರ್ಸ್ ಎಲ್ಲ ನನಗೆ ಮೆಸೇಜ್ ಮಾಡಿ ಹೇಳ್ತಾರೆ ಮೊಬೈಲಲ್ಲಿ, ಬಟ್ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ತಾರೆ. ಬಟ್ ಅದಕ್ಕಿಂತ ನನಗೆ ಯೂಟ್ಯೂಬಲ್ಲಿ ನೀವು ಕಮೆಂಟ್ ಮಾಡಿದರೆ ಅದು ನನಗೆ ಒಂದು ಮೋಟಿವೇಶನ್ ಥರ ಇರುತ್ತೆ. ಸೊ ಈಗ ಎನಿ ಫರ್ದರ್ ಡಿಲೇ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಈಗ ನಾನು ಯಾವುದೆಲ್ಲ ಐಲೈನರ್ ಅಂತ ಹೇಳ್ತೇನೆ. ಫಸ್ಟಿಗೆ ಬಂದ್ಬಿಟ್ಟು ಮೇಬಿಲಿನ್ ಕೊಲಾಸಾಲ್ ಬೋಲ್ಡ್ ಲೈನರ್ ಇದೊಂದಿದೆ. ದೆನ್ ಐಕಾನಿಕ್ ಐಲೈನರ್ ಫ್ರಮ್ ಲ್ಯಾಕ್ಮೆ. ಇನ್ನೊಂದು ಬಂದ್ಬಿಟ್ಟು ಇದರದ್ದು ಹೆಸರೆಲ್ಲ ಫುಲ್ ಗಾಯಬಾಗಿದೆ, ಫೇಸಸ್ ಕೆನಡಾ ಮ್ಯಾಟ್ ಪ್ಲೇ ಐಲೈನರ್ ಅಂತೇಳಿ ಹೆಸರೆಲ್ಲ ಹೋಗಿದೆ. ಸೊ ಇದನ್ನು 3 ಕೂಡ ಈಗ ನಿಮ್ಮ ಜೊತೆ ನಾನು ಟ್ರೈ ಮಾಡಿ ಇದು ಯಾವ ಥರ ಉಂಟಂತೇಳಿ ತೋರಿಸ್ತೇನೆ. ಫಸ್ಟಿಗೆ ನಾನೀಗ ಮೇಬಿಲಿನ್ ಅವರದ್ದು ಟ್ರೈ ಮಾಡ್ತೇನೆ. ಫಸ್ಟ್ ಇದರದ್ದು ಅಪ್ಲಿಕೇಟರ್ ಬಗ್ಗೆ ಮಾತಾಡಬೇಕಾದ್ರೆ, ಇದರಲ್ಲಿ ನನಗೆ ತುಂಬ ಚೆನ್ನಾಗಿರುತ್ತೆ ಅಪ್ಲಿಕೇಶನ್ ಮಾಡಲಿಕ್ಕೆ. ಬಿಗಿನರ್ಸ್ ಎಲ್ಲ ಇರ್ತಾರಲ್ಲ ಅವರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಸ್ಕೈಗೆ ನಾನು ಸ್ವ್ಯಾಚ್ ಮಾಡಿ ತೋರಿಸ್ತೇನೆ. ತುಂಬ ಬ್ಲ್ಯಾಕೆಸ್ಟ್ ಬ್ಲ್ಯಾಕ್ ಅಂತ ಹೇಳ್ತಾರಲ್ಲ ಆ ಒಂದು ಬ್ಲ್ಯಾಕಲ್ಲಿ ಇದು ಉಂಟು. ಸೊ ಬ್ಲ್ಯಾಕೆಸ್ಟ್ ಬ್ಲ್ಯಾಕಲ್ಲಿ ಕೂಡ ಇದು ಪಾಸ್. ಅಪ್ಲಿಕೇಟರ್ ಕೂಡ ತುಂಬ ಚೆನ್ನಾಗಿದೆ. ಈಗ ಇದು ಸ್ವಲ್ಪ ಡ್ರೈ ಆಗಲಿ, ಆಮೇಲೆ ನಾನು ಅದರದ್ದು ಟ್ರಾನ್ಸ್ಫರ್ ಪ್ರೂಫಾ ವಾಟರ್ ಪ್ರೂಫಾ ಏನು ಅಂತೇಳಿ ಹೇಳ್ತೇನೆ. ಈಗ ಸೆಕೆಂಡ್ ಒನ್ ಬಂದುಬಿಟ್ಟು ಐಕಾನಿಕ್ ಐಲೈನರ್ ಫ್ರಮ್ ಲ್ಯಾಕ್ಮೆ. ಇದರದ್ದು ಅಪ್ಲಿಕೇಟರ್ ಬಿಗಿನರ್ಸ್ಗೆಲ್ಲ ಸ್ವಲ್ಪ ಕಷ್ಟ ಇರ್ಬೋದು. ಅಂದರೆ ನಾನು ಎಷ್ಟೇ ಐಲೈನರ್ ಹಾಕಿದ್ರು ನನಗೆ ಅಷ್ಟು ಕಂಫರ್ಟ್ ಆಗಲ್ಲ. ನಾನು ಕೆಲವೊಮ್ಮೆ ನನ್ನ ಅಕ್ಕಡೊಂಟಿಗೆಲ್ಲ ಹೇಳೋದು ನನಗೆ ಹಾಕು ಅಂತ, ಬಟ್ ಮೇಬಿಲಿನ್ ಒನ್ ನಾನೇ ಹಾಕೋದು, ಆಯಿತಾ. ಈಗ ಇದನ್ನು ಕೂಡ ಅಪ್ಲಿಕೇಟರ್ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಉದ್ದ ಇದೆ ಇದು. ಸ್ವಲ್ಪ ಈ ಥರ ವಿಂಗೆಲ್ಲ ಹಾಕಲಿಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನಿಮಗೆ ಯಾವ ಥರ ಅಂತೇಳಿ ಆಲ್ರೆಡಿ ಯೂಸ್ ಮಾಡುವವರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದನ್ನು ಕೂಡ ಈಗ ನಿಮಗೆ ನಾನು ತೋರಿಸ್ತೇನೆ. ಓ ಮೈ ಗಾಡ್, ಇದು ಅದಕ್ಕಿಂತ ಬ್ಲ್ಯಾಕ್, ಆಯಿತಾ. ಅದಕ್ಕಿಂತ ಇದು ಸ್ವಲ್ಪ ಬ್ಲ್ಯಾಕೆಸ್ಟ್ ಬ್ಲ್ಯಾಕ್ ಉಂಟು. ಬ್ಲ್ಯಾಕ್ ವೈಸಲ್ಲಿ ನನಗೆ ಇದು ಇಷ್ಟ ಆಗಿದೆ. ಬಟ್ ಅಪ್ಲಿಕೇಶನಲ್ಲಿ ಕೆಲವರಿಗೆ ಇದು ಓಕೆ ಆಗ್ಬೋದು, ಬಟ್ ನನಗೆ ಸ್ವಲ್ಪ ಕಷ್ಟ ಅಷ್ಟೇ. ಈಗ ಇದು ಕೂಡ ಡ್ರೈ ಆಗಲಿ. ಇದು ಅದಕ್ಕಿಂತ ಬ್ಲ್ಯಾಕ್. ಈಗ 3ನೇದು ಫೇಸಸ್ ಕೆನಡಾ. ಇದು ನೋಡಿ, ಇದರದ್ದು ಅಪ್ಲಿಕೇಟರ್ ಬಗ್ಗೆ ಮಾತಾಡಬೇಕಂದ್ರೆ ಇದು ಒಂಥರ ಸ್ಕೆಚ್ ಪೆನ್ ಇರುತ್ತಲ್ವ, ಆ ಒಂದು ಟೈಪಲ್ಲಿದೆ. ಇದು ಈಸಿ ಅಪ್ಲಿಕೇಶನ್. ಯಾವುದೇ ಥರದ ಬಿಗಿನರ್ಸ್ ಆಗಲಿ ಗೊತ್ತಿಲ್ಲದವರಿರಲಿ ಎಲ್ರಿಗೂ ಕೂಡ ಇದು ಈಸಿ. ಸೊ ಇದನ್ನು ಕೂಡ ಈಗ ಅಪ್ಲಿಕೇಶನ್ ಮಾಡಿ ತೋರಿಸ್ತೇನೆ. ಇದು ಕೂಡ ಬ್ಲ್ಯಾಕ್ ಉಂಟಾಯ್ತಾ. ಇದು ಆ್ಯಕ್ಚುಲಿ ಮುಗಿದಿದೆ, ತುಂಬ ಹಳತ್ತು ಓಲ್ಡ್ ಇದು. ಹಾಗೆ ನಾನು ಮೇಲೆಗೆ ಹಾಕ್ತಾ ಇದ್ದೇನೆ. ಈಗ 3 ಕೂಡ ಹಾಕಿ ಆಯಿತು. 3ರದ್ದು ಕಲರ್ ನೀವೇ ನೋಡಿ. ಇದು ಸ್ವಲ್ಪ ಜಾಸ್ತಿ ಏನಲ್ಲ, ಒಂಚೂರು ಇದಕ್ಕೆ ಕಂಪೇರ್ ಮಾಡಿದರೆ ಸ್ವಲ್ಪ ಲೈಟ್. ಅದರ್ವೈಸ್ ಇದು 2 ಕೂಡ ಜೆಟ್ ಬ್ಲ್ಯಾಕ್. ನೋಡಿದ್ರಲ್ವಾ. ಓಕೆ, ಈಗ ಇದು ಆಲ್ಮೋಸ್ಟ್ ಡ್ರೈ ಆಯಿತು. 3 ಕೂಡ ನಾನು ಸೇಮ್ ಟೈಮಿಗೆ ಹಾಕಿದ್ದು. 3 ಕೂಡ ಡ್ರೈ ಆಯಿತು. ಈಗ ಇದು 3 ಕೂಡ ಟ್ರಾನ್ಸ್ಫರ್ ಪ್ರೂಫ್, ಸ್ಮಜ್ ಪ್ರೂಫ್ 3 ಕೂಡ. ಓಕೆ ನೋಡಿ, ಇದು ಲೈಟ್ ನಾನು ಈಗ ಪ್ರೆಷರ್ ಹಾಕಿದ್ದು. ಇನ್ನು ಜಾಸ್ತಿ ಸ್ವಲ್ಪ ಪ್ರೆಷರ್ ಹಾಕಿ ನೋಡುವ. ಓಕೆ, ಬಟ್ ಸ್ವಲ್ಪ ಫೇಸಸ್ ಕೆನಡಾ ಸ್ವಲ್ಪ ಜಾಸ್ತಿ ಪ್ರೆಷರ್ ಹಾಕಿದಾಗ ಸ್ವಲ್ಪ ಮೂವ್ ಆಗ್ತಾ ಉಂಟು ಅಷ್ಟೇ, ಜಾಸ್ತಿ ಏನಿಲ್ಲ.
ಬಟ್ ಇದು ಮೇಬಿಲಿನ್ ಆ್ಯಂಡ್ ಲ್ಯಾಕ್ಮೆ ಎರಡೂ ಕೂಡ ಸ್ವಲ್ಪ ಕೂಡ ಅಲುಗಾಡ್ತಾನೆ ಇಲ್ಲ. ಈಗ ನಾನು ಇದಕ್ಕೆ ನೀರು ಹಾಕಿ ನೋಡ್ತೇನೆ. ನೀರು ತೆಗೆದಿದ್ದೇನೆ. ಇಲ್ಲಿ ಈ ನೀರನ್ನು ಇಲ್ಲಿಗೆ ಹಾಕ್ತೇನೆ. ನಾನು ಮೂರನ್ನು ಒಟ್ಟಿಗೆ ಆಯ್ತು. ಈಗ ಇದು ಕಷ್ಟ ಆಯ್ತು, ಯಾಕಂದರೆ ಇದು ನೋಡಿ ಫೇಸಸ್ ಕೆನಡಾ ಮಾಯ ಆಯಿತು. ಸ್ವಲ್ಪ ಕೂಡ ವಾಟರ್ ಪ್ರೂಫ್ ಅಲ್ಲ, ಅದನ್ನು ತೆಗಿತೇನೆ ನಾನು, ಇಲ್ಲಾಂದರೆ ನಿಮಗೆ ಕನ್ಫ್ಯೂಷನ್ ಆಗ್ಬೋದು ಅದು ಇದು ಒಟ್ಟಿಗೆ ಆಗುವಾಗ. ಸೊ ಫೇಸಸ್ ಕೆನಡಾ ವಾಟರ್ ಪ್ರೂಫ್ ಅಲ್ಲ, ಸೊ ಅದು ಹೋಯ್ತು. ಯಾರಾದರೂ ವಾಟರ್ ಪ್ರೂಫ್ ಬೇಕಂತಿದ್ರೆ ಖಂಡಿತವಾಗ್ಲೂ ಬೈ ಮಾಡಬೇಡಿ. ಇಲ್ಲ ನನಗೆ ವಾಟರ್ ಪ್ರೂಫ್ ಬೇಕಂತಿದ್ದವ್ರು ಬೈ ಮಾಡಬೇಡಿ. ಇಲ್ಲ ನನಗೆ ವಾಟರ್ ಪ್ರೂಫ್ ಬೇಕಂತೇನಿಲ್ಲ, ಅಪ್ಲಿಕೇಟರ್ ಈ ಥರ ಇದ್ರೆ ಸಾಕು ಅಂತಿದ್ರೆ ನೀವು ಬೈ ಮಾಡ್ಬೋದು. ಬಟ್ ವಾಟರ್ ಪ್ರೂಫ್ ಬೇಕಂತಿದ್ದವರು ಖಂಡಿತವಾಗ್ಲೂ ಬೈ ಮಾಡಲೇಬೇಡಿ. ಇದರದ್ದು ಮೂರರದ್ದು ಪ್ರೈಸ್ ಕೂಡ ನಾನು ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತೇನೆ. ಪ್ರೈಸ್ ವೈಸ್ ನೀವು ಕಂಪೇರ್ ಮಾಡಿ ನೋಡ್ಬೋದು. ಈಗ ನೆಕ್ಸ್ಟ್ ಇದು ಲ್ಯಾಕ್ಮೆ. ಸೊ ಅದನ್ನು ಕೂಡ ನೀರಲ್ಲಿ ಹಾಕ್ತಾ ಇದ್ದೇನೆ. ನೀವೇ ನೋಡ್ಬೋದು ಲೈವ್ ಆಗಿ, ಸ್ವಲ್ಪ ಕೂಡ ಅಲುಗಾಡ್ತಾನೆ ಇಲ್ಲ, ನೋಡ್ಬೋದು. ಈಗ ಏನಾಗ್ತಾ ಉಂಟಂದ್ರೆ ಇದು ಸ್ಮಜ್ ಆಗದೆ ನಾವು ರಿಮೂವ್ ಮಾಡ್ತೇವಲ್ಲ ವಾಟರಲ್ಲಿ, ಆಗ ಅದು ಸ್ಮಜ್ ಆಗದೆ ಒಂಥರ ಪೀಲ್ ಆಫ್ ಥರ ಆಗತ್ತೆ. ನನಗದು ಇಷ್ಟ, ಅಂದರೆ ನಮ್ಮ ಕಣ್ಣಿಗೆಲ್ಲ ಆಗದೆ ನೀಟಾಗಿ ರಿಮೂವ್ ಆಗುತ್ತೆ. ಈಗ ಥರ್ಡ್ ಒನ್ ಫಸ್ಟಿಗೆ ನಾನು ಹಾಕುವಂಥದ್ದು ಮೇಬಿಲಿನ್ ಕೊಲೊಸಾಲ್. ಇದನ್ನು ರಿಮೂವ್ ಮಾಡುವ, ಯಾವ ಥರ ರಿಮೂವ್ ಆಗ್ತದೆ ಅಂತ ನೋಡಿ. ಸೊ ಇದು ಕೂಡ ಹಾಗೆ ಲ್ಯಾಕ್ಮಿ ಥರನೇ ಪೀಲ್ ಆಫ್ ಆಗುತ್ತೆ. ರಿಮೂವ್ ಮಾಡಲಿಕ್ಕೆ ಎರಡು ಕೂಡ ಕಷ್ಟ, ಬಟ್ ಸ್ಮಜ್ ಪ್ರೂಫ್ ಅಲ್ಲ, ಸ್ಮಜ್ ಪ್ರೂಫ್ ವಾಟರ್ ಪ್ರೂಫ್ ಎಲ್ಲ ಕೂಡ. ಬಟ್ ತುಂಬ ನಾವು ಜಾಸ್ತಿ ಪ್ರೆಷರ್ ಹಾಕಿ ಅದನ್ನು ರಿಮೂವ್ ಮಾಡುವಾಗ ಎರಡು ಕೂಡ ರಿಮೂವ್ ಆಗ್ತದೆ. ಅದುವೇ ಒಳ್ಳೇದಲ್ವಾ, ಅಂದರೆ ಜಾಸ್ತಿ ನಾವೀಗ ವಾಟರ್ ಎಲ್ಲ ಹಾಕಿ ಅದು ಹೋಗೋದಿದ್ರೆ ನಮಗೆ ಕಷ್ಟ. ಸೊ ನನಗೆ ಇಷ್ಟ ಆದದ್ದು ಮೇಬಿಲಿನ್ ಕೊಲೊಸಾಲ್ ಆ್ಯಂಡ್ ಲ್ಯಾಕ್ಮೆ ಐಕಾನಿಕ್, ಇದೆರಡು ನನಗೆ ತುಂಬ ಇಷ್ಟ ಆಯಿತು. ಸೊ ಈಗ ನಾನು ಏನು ಮಾಡ್ತೇನೆ ಅಂದರೆ ನಿಮಗೆ ನಾನು ಇದನ್ನು ಹಾಕಿ ತೋರಿಸ್ತೇನೆ, ಆಗ ನಿಮಗೆ ಒಂದು ಒಳ್ಳೆ ಐಡಿಯಾ ಸಿಗ್ತದೆ. ಹಾಕಿ ತೋರಿಸ್ತೇನೆ. ಫಸ್ಟಿಗೆ ಮೇಬಿಲಿನ್ ಹಾಕ್ತೇನೆ, ಈ ಕಣ್ಣಿಗೆ ಮೇಬಿಲಿನ್ ಹಾಕ್ತೇನೆ ಆ್ಯಂಡ್ ಈ ಕಣ್ಣಿಗೆ ಲ್ಯಾಕ್ಮೆ ಹಾಕ್ತೇನೆ. ಆಗ ನಿಮಗೆ ಒಂಚೂರು ಜಾಸ್ತಿ ಐಡಿಯಾ ಸಿಗ್ಬೋದು. ಹೌದು, ನನಗೆ ಮಿರರ್ ಇಲ್ಲದೆ ನನಗೆ ಕಷ್ಟ ಆಗ್ತಾ ಉಂಟು. ನಾನು ಮಿರರ್ ಇಟ್ಟೇ ಮಾಡ್ತೇನೆ. ಮಿರರ್ನೊಂದಿಗೆ ನಾನು ಹಾಕ್ತಾ ಇದ್ದೇನೆ, ನನಗೆ ಮಿರರ್ ಇಲ್ಲದೆ ಆಗುದಿಲ್ಲ. ಸೊ ಮಿರರಿಂದಲೇ ನಾನು ಹಾಕ್ತೇನೆ. ಈಗ ಹಾಕ್ತಾ ಇರೋದು ಮೇಬಿಲಿನ್ ಅವರದು. ಓಕೆ, ಜಾಸ್ತಿ ಬೋಲ್ಡ್ ಮಾಡ್ಬೋದು. ನಾನು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತೇನೆ, ಆಗ ನಮಗೆ ಕಂಪ್ಲೀಟಾಗಿ ಗೊತ್ತಾಗತ್ತೆ. ಮಾಡಿದ್ರಲ್ವಾ? ಈಗ ಮೇಬಿಲಿನ್ ಕೊಲೊಸಾಲ್ ಆಯಿತು. ನೆಕ್ಸ್ಟ್ ಲ್ಯಾಕ್ಮಿ ಹಾಕುವ. ಇನ್ನು ಸ್ವಲ್ಪ ಝೂಮ್ ಮಾಡ್ತೇನೆ. ನಾನು ಲ್ಯಾಕ್ಮೆ ಹಾಕ್ತಾ ಇದ್ದೇನೆ. ಇದು ಕೂಡ ಹಾಗೆ ನಾನು ಮಿರರ್ನ ಸಹಾಯದಿಂದಲೇ ನಾನು ಹಾಕಬೇಕು, ಇಲ್ಲಾಂದರೆ ನನಗೆ ಆಗೋದಿಲ್ಲ. ನೋಡಿದ್ರಾ? ಇದೇ ನಾನು ಹೇಳಿದ್ರು ನನಗೆ ಇದು ಸ್ವಲ್ಪ ಹಾಕ್ಲಿಕ್ಕೆ ಕಷ್ಟ ಅಂತ. ಹಾಗೆ ನಿಮಗೆ ನಾನು ಹತ್ತಿರದಲ್ಲಿ ತೋರಿಸ್ತೇನೆ ನೋಡಿ. ಓಕೆ ಫೈನ್. ಈಗ ನೋಡಿದ್ರಲ್ವಾ, 3 ಐಲೈನರ್ ಕೂಡ ನಿಮಗೆ ನಾನು ತೋರಿಸಿದೆ. ಅದರಲ್ಲಿ 2 ನನಗೆ ಇಷ್ಟ ಆಗಿದೆ. ಸೊ ನಿಮ್ಗೆ ಯಾರಿಗಾದರೂ ಬೈ ಮಾಡಬೇಕಂತಿದ್ರೆ ಇದರದ್ದು ಲಿಂಕ್ ನಿಮಗೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಅಲ್ಲಿ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ನನಗಂತೂ ತುಂಬ ಇಷ್ಟ ಆಗಿದೆ ಈ 2 ಐಲೈನರ್. ನನಗೆ ಸ್ವಲ್ಪ ನಾನು ಬಿಗಿನರ್ ಆಗಿ ಆ್ಯಸ್ ಅ ಬಿಗಿನರ್ ನನಗೆ ಇದು ಇಷ್ಟ ಆಗಿದೆ. ಬಟ್ ಕಲರ್ ವೈಸಲ್ಲಿ ನೋಡಬೇಕಾದ್ರೆ ಬ್ಲ್ಯಾಕೆಸ್ಟ್ ಬ್ಲ್ಯಾಕ್ ಅಂದರೆ ಇದುವೇ, 2 ಕಂಪೇರ್ ಮಾಡಿದರೆ ಬ್ಲ್ಯಾಕ್ ಅಂದರೆ ಇದುವೇ. ಬಟ್ ಅಪ್ಲಿಕೇಟರ್ ಸ್ವಲ್ಪ ನನಗೆ ಕಷ್ಟ ಆಗ್ತದೆ. ನಿಮಗೆ ಯಾವ ಥರ ಇದೆ, ನೀವು ಯಾವ ಥರ ಯೂಸ್ ಮಾಡೋದು
ನಿಮ್ಮ ಮೋಸ್ಟ್ ಫೇವರೇಟ್ ಐಲೈನರ್ ಇನ್ನೂ ಕೂಡ ಇದಕ್ಕಿಂತ ಜಾಸ್ತಿ ಯಾವುದಾದ್ರೂ ಒಳ್ಳೇದಿದೆಯಾ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಅಂಡ್ ಸಪೋರ್ಟ್. ಲಾಸ್ಟ್ ವರೆಗೂ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಸಿ ಆನ್ ಮೈ ನೆಕ್ಸ್ಟ್ ಅನದರ್ ನ್ಯೂ ವಿಡಿಯೋ. ಟಿಲ್ ಬಾಯ್. ಅಸ್ಸಲಾಮು ಅಲೈಕುಮ್.